ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನಿಂದ ಕರ್ಣನು ಪರಾಜಿತನಾದುದು ಎಂಬ 131ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಹೀಗೆ ಪ್ರಬಲ ಯುದ್ಧವಾಯಿತು. ಉಭಯ ಸೈನ್ಯಗಳು ಅಲ್ಲಲ್ಲಿ ಹತವಾಗುತ್ತಿದ್ದವು. ಇಷ್ಟರಲ್ಲಿಯೇ ಕರ್ಣನು ಅರ್ಜುನನ ಬಳಿಗೆ ಹೋಗುತ್ತಿದ್ದ ಭೀಮನನ್ನು ತಡೆದನು. ಕಾಡಿನಲ್ಲಿ ಮದದಾನೆಗಳು ಒಂದನ್ನೊಂದು ಎದುರಿಸುವಂತೆ ಭೀಮ ಕರ್ಣರು ಯುದ್ಧಕ್ಕೆ ನಿಂತರು. ಇಬ್ಬರು ವಿವಿಧಾಸ್ತ್ರಗಳನ್ನು ಪ್ರಯೋಗಿಸಿದರು. ಕರ್ಣನು ಮೃದುವಾಗಿಯೂ ಭೀಮನು ಒರಟಾಗಿಯೂ ತಮ್ಮ ತಮ್ಮ ಅಸ್ತ್ರಚಾತುರ್ಯಗಳನ್ನು ತೋರಿಸುತ್ತಿದ್ದರು ಎನ್ನಲು, ಈ ನಡುವೆ ಧೃತರಾಷ್ಟ್ರನು, ಸಂಜಯ, ಭೀಮ ಕರ್ಣರಿಬ್ಬರು ಯುದ್ಧಕ್ಕೆ ನಿಂತರೆಂದು ಹೇಳಿದೆಯಲ್ಲವೇ? ಬದಲಾಗಿ ಅರ್ಜುನನ ರಥದ ಸಮೀಪದಲ್ಲಿ ಆಗ ನಡೆದ ಯುದ್ಧ ಕ್ರಮವೇನು? ಮೊದಲೇ ಕರ್ಣನು ಭೀಮನಿಂದ ಪರಾಜಿತನಾಗಿ ಓಡಿದನೆಂದು ಹೇಳಿದೆ. ತಿರುಗಿ ಅವನು ಭೀಮನನ್ನು ಎದುರಿಸಿ ಬಂದುದು ಹೇಗೆ? ಯಾವ ಬಲವನ್ನು ಮುಂದಿಟ್ಟುಕೊಂಡು ಅವನು ಯುದ್ಧಕ್ಕೆ ಬಂದನು? ಭೀಮನೇ ಕರ್ಣನನ್ನು ತಿರುಗಿ ಯುದ್ಧಕ್ಕೆ ಕರೆದನೆ. ಕರ್ಣನೇನೋ ಮಹಾರಥನೆಂದು ಪ್ರಸಿದ್ಧಿಗೊಂಡವನು. ಭೀಷ್ಮ ದ್ರೋಣರನ್ನು ಬಿಟ್ಟರೆ ಧರ್ಮರಾಜನು ಈ ಕರ್ಣನಿಗೆ ಹೊರತು ಯಾರಿಗೂ ಹೆದರತಕ್ಕವನಲ್ಲ. ಕರ್ಣನ ಭಯದಿಂದ ಯುಧಿಷ್ಠಿರನು ರಾತ್ರಿಯಲ್ಲಿ ನಿದ್ರೆಯೇ ಇಲ್ಲದೆ ಎಷ್ಟೋ ದಿನಗಳನ್ನು ಕಳೆದಿರುವನು. ಕರ್ಣನ ಪರಾಕ್ರಮವನ್ನು ಕುರಿತ ಭಯವೇ ಅವನಿಗೆ ಸದಾ ಇರುತ್ತಿರುವುದು. ಅಂತಹ ಕರ್ಣನನ್ನು ಭೀಮನು ಹೇಗೆ ತಾನೇ ಧೈರ್ಯದಿಂದ ಎದುರಿಸಿ ಯುದ್ಧ ಮಾಡಿದನು? ಕರ್ಣನು ಸೂತಪುತ್ರನೆನಿಸಿಕೊಂಡರು ಬ್ರಾಹ್ಮಣ ಪ್ರಿಯನು, ವೀರ್ಯ ಸಂಪನ್ನನು, ಯುದ್ಧದಲ್ಲಿ ಜಯಿಸದೆ ಹಿಂತಿರುಗತಕ್ಕವನಲ್ಲ. ಅವನನ್ನು ಭೀಮನು ಹೇಗೆ ತಾನೇ ಎದುರಿಸಬಲ್ಲವನಾದನು? ಆ ಭೀಮ ಕರ್ಣರಿಬ್ಬರು ಹೇಗೆ ಯುದ್ಧವನ್ನು ನಡೆಸಿದರು? ಕರ್ಣನಾದರೂ ಮೊದಲೇ ಭೀಮನಲ್ಲಿ ತನಗಿರುವ ಸಹೋದರ ಭಾವವನ್ನು ಕುಂತಿಯೊಡನೆ ಸೂಚಿಸಿರುವನು. ಅಲ್ಲದೆ ಬಹಳ ದಯಾಗುಣವುಳ್ಳವನು. ತಾಯಿಯಾದ ಕುಂತಿಗೆ ತಾನು ಕೊಟ್ಟ ಮಾತು ನೆನಪಿನಲ್ಲಿರುವಾಗಲೂ ಭೀಮನೊಡನೆ ಅವನು ಯುದ್ಧಕ್ಕೆ ನಿಂತುದು ಹೇಗೆ? ಭೀಮನು ಕರ್ಣನಲ್ಲಿ ತನಗಿರುವ ಪೂರ್ವ ವೈರವನ್ನು ಸ್ಮರಿಸಿಕೊಂಡು ಕರ್ಣನೊಡನೆ ಯುದ್ಧ ಮಾಡಿದ ಬಗೆಯೇನು? ಸಂಜಯ, ನನ್ನ ಮಗನಿಗೆ ಈ ಯುದ್ಧದಲ್ಲಿ ಜಯದಾಶೆಯು ಆ ಕರ್ಣನೊಬ್ಬನಲ್ಲಿಯೇ ಇರುವುದು. ಎಲ್ಲ ಪಾಂಡವರನ್ನು ಕರ್ಣನೊಬ್ಬನೇ ಜಯಿಸುವನೆಂದು ಮೂಢನಾದ ನನ್ನ ಮಗನು ಆಶೋತ್ತರವನ್ನಿಟ್ಟುಕೊಂಡಿರುವನು. ನನ್ನ ಮಕ್ಕಳೆಲ್ಲರೂ ಆ ಕರ್ಣನ ಆಶ್ರಯ ಬಲದಿಂದಲೇ ಪಾಂಡವರೊಡನೆ ದೊಡ್ಡ ವೈರವನ್ನು ಬೆಳೆಸಿಬಿಟ್ಟರು. ಅಂತಹ ಕರ್ಣನು ಈಗ ಭೀಮನೊಡನೆ ಯುದ್ಧ ಮಾಡಿದ ಕ್ರಮವನ್ನೆಲ್ಲ ನನಗೆ ತಿಳಿಸು. ಕರ್ಣನು ಮಾಡಿದ ಅನೇಕ ಪರಿಭವಗಳನ್ನೆಲ್ಲ ಭೀಮನು ಮನಸ್ಸಿನಲ್ಲಿಟ್ಟಿರುವನು. ಆ ಕೋಪವನ್ನು ಭೀಮನು ಯುದ್ಧದಲ್ಲಿ ಹೇಗೆ ತೀರಿಸಿಕೊಂಡನು? ಏಕರಥನಾಗಿ ಭೂಮಿಯನ್ನೆಲ್ಲ ಜಯಿಸಿ ಬಂದ ಆ ಸೂತಪುತ್ರನೊಡನೆ ಭೀಮನು ಹೇಗೆ ಯುದ್ಧ ಮಾಡಿದನು? ಯಾವನು ಹುಟ್ಟುವಾಗಲೇ ದಿವ್ಯ ಕವಚ ಕುಂಡಲಗಳೊಡನೆ ಹುಟ್ಟಿದನೋ, ಯಾವನು ಪರಶುರಾಮನನ್ನು ಆಶ್ರಯಿಸಿ ಬ್ರಹ್ಮಾಸ್ತ್ರವೇ ಮೊದಲಾದ ದಿವ್ಯಾಸ್ತ್ರಗಳನ್ನು ಪಡೆದು ಬಂದನು, ಅಂತಹ ಕರ್ಣನಿಗೂ ಭೀಮನಿಗೂ ಹೇಗೆ ಯುದ್ಧವು ನಡೆಯಿತು? ಅವರಲ್ಲಿ ಜಯಿಸಿದವರಾರು ಎಂದನು. ಆಗ ಸಂಜಯನು, ಮಹಾರಾಜ, ಮೊದಲು ಭೀಮನು ಕರ್ಣನನ್ನು ಜಯಿಸಿ ಕೃಷ್ಣಾರ್ಜುನರನ್ನು ಸೇರುವುದಕ್ಕಾಗಿ ಮುಂದೆ ಹೊರಟನು. ಅದನ್ನು ಸಹಿಸಲಾರದೆ ಕರ್ಣನು ತಿರುಗಿ ಭೀಮನ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಾ ಬೆನ್ನಟ್ಟಿ ಬಂದನು. ಆಗಲೇ ಅರಳುವ ಕಮಲದಂತೆ ಮಂದಹಾಸ ವಿಶಿಷ್ಟವಾದ ಮುಖದಿಂದ ಕರ್ಣನು ಭೀಮನನ್ನು ಯುದ್ಧಕ್ಕಾಗಿ ಕೂಗಿ ಕರೆಯುತ್ತಾ, ಭೀಮ, ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೆ ಸ್ವಪ್ನದಲ್ಲಿಯೂ ನೀನು ಹಿಮ್ಮೆಟ್ಟತಕ್ಕವನಲ್ಲ. ಇಂತಹ ನೀನು ಈಗ ನನಗೆ ಮಾತ್ರ ಬೆನ್ನನ್ನು ತೋರಿಸಿ ಓಡಿ ಹೋಗುವೆ ಏಕೆ? ಕುಂತಿಯ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಇದು ಯೋಗ್ಯವಾದ ಕಾರ್ಯವಲ್ಲ. ಆದುದರಿಂದ ಈಗ ನನಗಿದಿರಾಗಿ ನಿಂತು ನಿನ್ನ ಬಾಣಚಾತುರ್ಯವನ್ನು ತೋರಿಸು ಎಂದನು. ಈ ಮಾತನ್ನು ಕೇಳಿ ಸಹಿಸಲಾರದೆ ಭೀಮನು ತನ್ನ ಬಿಲ್ಲನ್ನು ಅರ್ಧಮಂಡಲಾಕಾರವಾಗಿ ಎಳೆದು ಕರ್ಣನ ಮೇಲೆ ಬಾಣವರ್ಷಗಳನ್ನು ಸುರಿಯಲಾರಂಭಿಸಿದನು. ದ್ವೈರಥ ಯುದ್ಧದಲ್ಲಿ ಆತುರಗೊಂಡವನಾಗಿ ಬಂದ ಸರ್ವಾಸ್ತ್ರ ವಿಶಾರದ ಕರ್ಣನನ್ನು ಆಗಲೇ ಕೊಂದು ಅದರಿಂದ ಕೌರವ ಪಾಂಡವರಲ್ಲಿರುವ ಕಲಹವನ್ನು ಕೊನೆಗಾಣಿಸಬೇಕೆಂದು ಭೀಮನು ಮೊದಲು ಅವನ ಅನುಚರರನ್ನೆಲ್ಲ ಕೊಂದನು. ಆಮೇಲೆ ಕರ್ಣನನ್ನು ಕೊಲ್ಲಬೇಕೆಂದು ನಾನಾ ತರದ ತೀವ್ರ ಬಾಣಗಳನ್ನು ವರ್ಷಿಸಿದನು. ಕರ್ಣನು ತನ್ನ ಅಸ್ತ್ರಚಾತುರ್ಯದಿಂದ ಭೀಮನ ಬಾಣಗಳನ್ನೆಲ್ಲ ಭೇದಿಸಿ ವಿಫಲ ಮಾಡಿದನು. ತನ್ನ ವಿದ್ಯಾಭ್ಯಾಸ ಕಾಲದಲ್ಲಿ ಯಾವನು ಅಸ್ತ್ರವಿದ್ಯೆಯಲ್ಲಿ ಎಲ್ಲರಿಗಿಂತಲೂ ಮೇಲೆನಿಸಿಕೊಂಡಿದ್ದನೋ ಆ ಕರ್ಣನು ಈಗ ತನ್ನ ಆಚಾರ್ಯನಂತೆಯೇ ಯುದ್ಧರಂಗದಲ್ಲಿ ತನ್ನ ಶಸ್ತ್ರಾಸ್ತ್ರ ಚಾತುರ್ಯವನ್ನು ತೋರಿಸುತ್ತಿದ್ದನು. ನಗುಮುಖದಿಂದಲೇ ಭೀಮನನ್ನು ಬಾಣಗಳಿಂದ ಹೊಡೆಯುತ್ತಿದ್ದನು. ಆ ಕರ್ಣನ ಗರ್ವದ ನಗೆಯನ್ನು ನೋಡಿ ಸಹಿಸಲಾರದೆ ಭೀಮನು, ನಿನ್ನವರೆಲ್ಲರೂ ನೋಡುತ್ತಿರುವಾಗಲೇ
ಮದದಾನೆಯನ್ನು ಅಂಕುಶದಿಂದ ಚುಚ್ಚಿದಂತೆ ಕರ್ಣನ ಎದೆಗೆ ಗುರಿಯಿಟ್ಟು ವತ್ಸದಂತಗಳೆಂಬ ತೀವ್ರ ಬಾಣಗಳನ್ನು ಬಿಟ್ಟನು. ತಿರುಗಿ ಎಡಬಿಡದೆ 21 ಬಾಣಗಳನ್ನು ಕರ್ಣನ ಮೇಲೆ ಹೊಡೆದನು. ಅವೊಂದನ್ನು ಲಕ್ಷ್ಯ ಮಾಡದೆ ಕರ್ಣನು 5 ಬಾಣಗಳನ್ನು ಭೀಮನ ರಥಾಶ್ವಗಳಿಗೆ ಹೊಡೆದನು. ಅರ್ಧ ನಿಮಿಷ ಮಾತ್ರದಲ್ಲಿ ಭೀಮನ ರಥವೆಲ್ಲ ಕರ್ಣನ ಬಾಣಗಳ ಬಲೆಯಿಂದ ಮರೆಸಿ ಹೋದವು. ಆಮೇಲೆ ತಿರುಗಿ ಕರ್ಣನು 64 ಬಾಣಗಳಿಂದ ಭೀಮನ ಕವಚವನ್ನು ಭೇದಿಸಲು ಯತ್ನಿಸಿದನು. ಭೀಮನು ಅವುಗಳನ್ನು ಲಕ್ಷ್ಯ ಮಾಡದೆ ಕರ್ಣನೊಡನೆ ಹೆಣಗಾಡುತ್ತಲೇ ಇದ್ದನು. ಕರ್ಣನ ಬಾಣಗಳಿಂದ ಸಂಪೂರ್ಣವಾಗಿ ತಾನು ಮುಚ್ಚಿ ಹೋಗಿದ್ದರೂ ಎದೆಗುಂದದೆ 32 ಬಾಣಗಳಿಂದ ಕರ್ಣನನ್ನು ಹೊಡೆದನು. ಕರ್ಣನು ಬಹು ಮೃದು ಸ್ವಭಾವದಿಂದ ನಗುತ್ತಲೇ ಭೀಮನನ್ನು ಹೊಡೆಯುವನು. ಭೀಮನು ಪೂರ್ವ ವೈರವನ್ನು ಸ್ಮರಿಸಿಕೊಂಡು ಅತ್ಯಾಕ್ರೋಶದಿಂದ ಬಾಣಗಳನ್ನು ಬಿಡುವನು. ಕರ್ಣನ ನಗು ಮುಖವನ್ನು ನೋಡಿ ಭೀಮನಿಗೆ ಮೇಲೆ ಮೇಲೆ ಕೋಪವು ಹೆಚ್ಚುತ್ತಿರಲು ಎಡಬಿಡದೆ ಕರ್ಣನ ಮೇಲೆ ಬಾಣಗಳನ್ನು ವರ್ಷಿಸುತ್ತಿದ್ದನು. ಆ ಬಾಣಗಳು ಹಕ್ಕಿಯ ಹಿಂಡುಗಳಂತೆ ಮೊರೆಯುತ್ತಾ ಬಂದು ಬೆಂಕಿಗೆ ಮುತ್ತುವ ಮಿಡತೆಗಳಂತೆ ಕರ್ಣನ ಮೇಲೆ ಬೀಳುತ್ತಿದ್ದವು. ಕರ್ಣನು ತೀವ್ರ ಬಾಣವರ್ಷಗಳನ್ನು ಕರೆಯುತ್ತಿದ್ದನು. ಭೀಮನು ಅವುಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಮುರಿಯುತ್ತಾ ಬಂದನು. ಕರ್ಣನು ಭೀಮನನ್ನು ಆಗಾಗ ಬಾಣಗಳಿಂದ ಮರೆಸುತ್ತಿದ್ದರು. ಈ ನಡುವೆ ಕರ್ಣನು ಭೀಮನ ಮೈಗೆಲ್ಲ ನಾಟುವಂತೆ ತೀವ್ರ ಬಾಣಗಳನ್ನು ಬಿಟ್ಟನು. ಆ ಬಾಣಗಳಿಂದ ನಾಟಿದ ಮೈಯುಳ್ಳ ಭೀಮನು ಮುಳ್ಳುಗಳನ್ನು ನಿಗುರಿಸಿ ನಿಂತ ಮುಳ್ಳು ಹಂದಿಯಂತೆ ಕಾಣುತ್ತಿದ್ದನು. ಚಿನ್ನದ ಹಿಡಿಗಳುಳ್ಳ ಕರ್ಣನ ಬಾಣಗಳು ಭೀಮನ ಮೈಯಲ್ಲಿ ನಾಟಿದಾಗ ಸುತ್ತಲೂ ಕಿರಣಗಳನ್ನು ಹರಡಿದ ಸೂರ್ಯನಂತೆ ತೋರುತ್ತಿದ್ದನು. ರಕ್ತದಿಗ್ಧ ಗಾತ್ರನಾದ ಭೀಮನ ದೇಹವು ವಸಂತ ಕಾಲದಲ್ಲಿ ಪುಷ್ಪಭರಿತವಾದ ಅಶೋಕ ವೃಕ್ಷದಂತೆ ತೋರುತ್ತಿತ್ತು. ಕರ್ಣನ ಈ ಕಾರ್ಯವನ್ನು ನೋಡಿ ಭೀಮನಿಗೆ ದುಸ್ಸಹವಾದ ಕೋಪ ಉಂಟಾಯಿತು. ಕೋಪದಿಂದ ಕಣ್ಣುಗಳನ್ನು ತೊಳಲಿಸುತ್ತಾ 25 ನಾರಾಚಗಳನ್ನು ಕರ್ಣನ ಮೇಲೆ ಪ್ರಯೋಗಿಸಿದನು. ಶ್ವೇತ ಪರ್ವತದ ಮೇಲೆ ಹೆಡೆಯಾಡುವ ವಿಷಸರ್ಪಗಳಂತೆ ಆ ಬಾಣಗಳು ಕರ್ಣನ ಮೈಯಲ್ಲಿ ನಾಟಿಕೊಂಡವು. ಒಡನೆಯೇ ಭೀಮನು ಕರ್ಣನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು 6 ಬಾಣಗಳನ್ನು ಹೊಡೆದನು. ತಿರುಗಿ 8 ಬಾಣಗಳನ್ನು ಹೊಡೆದನು. ಆಮೇಲೆ ಮತ್ತೊಂದು ಬಾಣದಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿದನು. ಉತ್ತರ ಕ್ಷಣದಲ್ಲಿಯೇ ಕರ್ಣನ ಸಾರಥಿಯನ್ನು ರಥಾಶ್ವಗಳನ್ನು ಕೊಂದು ಕರ್ಣನ ಎದೆಗೆ ತೀವ್ರವಾದ ಬಾಣಗಳನ್ನು ಹೊಡೆದನು. ಆ ಬಾಣಗಳು ಕರ್ಣನ ಮೈಯನ್ನು ಭೇದಿಸಿ ಮೇಘದ ಮರೆಯಿಂದ ಹೊರಬೀಳುವ ಸೂರ್ಯ ಕಿರಣಗಳಂತೆ ಹೊರಬಿದ್ದು ನೆಲದಲ್ಲಿ ನಾಟಿದವು. ಕರ್ಣನಿಗೆ ಹಿಂದು ಮುಂದು ತೋರದಂತಾಯಿತು. ಧನುಸ್ಸು ಮುರಿದು ಬಾಣದಿಂದ ಬಹಳವಾಗಿ ನೊಂದ ಆ ಕರ್ಣನು ಬಹಳ ಅಭಿಮಾನಿಯಾಗಿದ್ದರೂ ಲಜ್ಜೆಯನ್ನು ಬಿಟ್ಟು ಭೀಮನ ಭಯದಿಂದ ರಣಾಂಗಣವನ್ನು ಬಿಟ್ಟು ಬೇರೆ ರಥವನ್ನೇರಿ ಹೋದನು. ಇದು 131ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.